ಸ್ನೇಹಿತರೆ, ಇದುವರೆಗೆ ಮೊದಲೊಂದು ಜಾಬ್ ಮೇಳನ 2022ರಲ್ಲಿ ಮಾಡಿದ್ದು. ಸುಮಾರು 3485 ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ದರು. ತದನಂತರ ಚುನಾವಣೆ ನಡೆದ ಮೇಲೆ ಮತ್ತೊಂದು ಜಾಬ್ ಮೇಳ ಮಾಡಬೇಕು ಅನ್ನುವಂಥದ್ದನ್ನು ಸಮಯ ಅಥವಾ ಕಂಪನಿಗಳು ನಮಗೆ ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ. ಈಗ ಮತ್ತೆ ಜಾಬ್ ಮೇಳನ, ಯಾಕಂದರೆ ಈಗ ತಾನೇ ಕಾಲೇಜ್ಗಳಲ್ಲಿ ಡಿಗ್ರಿ ಮುಗಿಸಿರ್ತಾರೆ ಹುಡುಗರು. ಎಲ್ಲಿ ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ 3 ಭಾಗದಲ್ಲಿ ಕ್ಯಾಂಪಸ್ ಇಂಟ್ರ್ಯೂ ಅನ್ನುವಂಥದ್ದಿಲ್ಲ. ಈ ಕ್ಯಾಂಪಸ್ ಇಂಟ್ರ್ಯೂ ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ, ಒಂದು ಸರಿ ಡಿಗ್ರಿ ಆಗಲ್ಲವರಿಗೆ ಅವರ ಮನಸ್ಥಿತಿಯೇ ಬೇರೆ ಇರುತ್ತೆ. ನನಗೆ ಕ್ಯಾಂಪಸ್ ಇಂಟ್ರ್ಯೂ ಆಗುತ್ತೆ, ಸಾಫ್ಟ್ವೇರ್ ಕಂಪ್ನೀಲಿ ಇರ್ತೀನಿ, ಇಂಥ ಕಂಪ್ನಿ ನಾನು ಹೋಗ್ತೀನಿ ಅನ್ನೋ ಒಂದು ಮನಸ್ಥಿತಿ ಭ್ರಮಾಲೋಕದಲ್ಲಿ ಇದ್ದುಬಿಟ್ಟಿರ್ತಾರೆ. ಒಂದು ಸರಿ ಡಿಗ್ರಿ ಆದಾಗಲೇ ವಾಸ್ತವಿಕ ಪ್ರಪಂಚಕ್ಕೆ ಬರ್ತಾವ್ರು ಅವರು. ಒಂದು ಸರಿ ಕ್ಯಾಂಪಸ್ ಇಂಟ್ರ್ಯೂ ಆಗಿಲ್ಲ ಅಂದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಅಥವಾ ಆಗ ನಿರುದ್ಯೋಗಿಗಳು ಆಗಿ ಹೋಗ್ಬಿಡ್ತಾರೆ. ಒಂದು ಸರಿ ಡಿಗ್ರಿ ಆದಮೇಲೆ ನಿರುದ್ಯೋಗಿಗಳು, ಅಲ್ಲವರಿಗೆ ವಿದ್ಯಾರ್ಥಿಗಳು. ಆಗ ಅವರಿಗೆ ಅಪ್ಲಿಕೇಶನ್ ಇಟ್ಕೊಂಡು ಯಾವ ಕಂಪನಿ ಹಾಕೋದು, ಯಾರಿಗೆ ನಾವು ಯಾವ ರೀತಿ ಇಂಟರ್ವ್ಯೂ ಫೇಸ್ ಮಾಡೋದು, ಅಥವಾ ನಮ್ಮ ವಿದ್ಯಾರ್ಥಿಗೆ ಸರಿಯಾದ ಜಾಬ್ ಎಲ್ಲಿದೆ ಅಂತ ಗೊತ್ತಿರಲ್ಲ. ಆ ದೃಷ್ಟಿಯಲ್ಲಿ ಈ ಸರಿ PG ಅಂಡರ್ ಗ್ರ್ಯಾಜುಯೇಷನ್ ಮತ್ತು PG 2 ಮುಗಿದ ಕೂಡಲೇ ಒಂದು ಜಾಬ್ ಮಾಡಬೇಕು ಅನ್ನೋದನ್ನು ಅಮ್ಮ ಫೌಂಡೇಶನ್ ಅದನ್ನು ಯೋಚನೆ ಮಾಡಿತ್ತು. ಅಮ್ಮ ಫೌಂಡೇಶನ್ನಲ್ಲಿ ಯಾಕೆ ಅಮ್ಮ ಫೌಂಡೇಶನ್ ಏನು ಮಾಡ್ತಾಯಿದೆ ಕಾರ್ಯಕ್ರಮಗಳನ್ನು ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ಒಂದು ಪಕ್ಷ ಅಥವಾ ಜಾತಿ, ಕಮ್ಯುನಿಟಿ ಯಾವುದೂ ಇಲ್ಲ. ಯಾರು ಸಮಾಜದಲ್ಲಿ ತೊಂದರೆ ಸಿಗಾಕೊಂಡಿದ್ದಾರೋ ಅವರಿಗೆ ಸಹಕಾರ ನೀಡುವುದೇ ಅಮ್ಮ ಫೌಂಡೇಶನ್ನ ಉದ್ದೇಶ. ಆ ಉದ್ದೇಶದಲ್ಲಿ ಇದೀಗ 2ನೇ ಜಾಬ್ ಮೇಳ ಶೃಂಗೇರಿ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಒಟ್ಟು 5 ಜಾಬ್ ಮೇಳ ಆಗಿದೆ. 2008 ಆಗಿದೆ, 2013 ಆಗಿದೆ, 2018 ಆಗಿದೆ. ಇದು ಒಟ್ಟು 5 ಜಾಬ್ ಮೇಳಗಳು ನಡೀತಾ ಇದೆ. ಆ 5 ಜಾಬ್ ಮೇಳಲ್ಲಿ ಈ ಜಾಬ್ ಮೇಳದ ಉದ್ದೇಶ ನಮ್ಮ ಈ ಭಾಗದ ಹುಡುಗರಿಗೆ, ಇಲ್ಲಿ 1880 ಹುಡುಗರ ಮೇಲೆ 1 ವರ್ಷಕ್ಕೆ ಡಿಗ್ರಿ ಮಾಡ್ತಾರೆ. ಆದರೆ ಅವರಿಗೆ ಎಲ್ಲಿ ಹೋಗೋದು ಅನ್ನೋ ಒಂದು ವ್ಯವಸ್ಥಿತವಾದ ಮಾರ್ಗದರ್ಶನ ಇಲ್ಲ. ಈ ಜಾಬ್ ಮೇಳದಲ್ಲಿ ಸುಮಾರು 24 ಕಂಪನಿಗಳು ಬರ್ತಾರೆ. 5 ಸಾಫ್ಟ್ವೇರ್ ಕಂಪನಿ, 2 ಆಟೋಮೊಬೈಲು, 7 ಸರ್ವಿಸ್ ಸೆಕ್ಟರ್, ಈ ಥರ ಬೇರೆ ಬೇರೆ ಸೆಕ್ಟರ್ಗಳಿಂದ ಈ ಸರಿಯ ಒಂದು ಜಾಬ್ ಮೇಳಕ್ಕೆ ಒಂದು ವ್ಯವಸ್ಥಿತವಾದ ಜಾಬ್ ಮೇಳ ಮಾಡುತ್ತೆ. ಅದನ್ನು ನಾವು JCBM ಕಾಲೇಜಲ್ಲೇ ಮಾಡಲಿಕ್ಕೆ, ಯಾಕಂದರೆ JCBMಲ್ಲಿ 300 ವಿದ್ಯಾರ್ಥಿಗಳು ಪ್ರತಿ ವರ್ಷ ಡಿಗ್ರಿ ಮುಗಿದು ಹೋಗಿರ್ತಾರೆ. ಅವರಿಗೆ ಎಲ್ಲಿದೆ ಅಂತ ಇರೋದಿಲ್ಲ. ಅದರಿಂದ ಈ ಎಲ್ಲ ಕಾಲೇಜಿಗೆ, ನಮ್ಮ 6 ಕಾಲೇಜುಗಳಿಗೆ ಈಗಾಗಲೇ ಅಲ್ಲಿಯ ಕಳೆದ ವರ್ಷ ಪಾಸ್ಔಟ್ ಯಾರಾಗಿದ್ದಾರೆ ಅವರಿಗೆ ತಿಳಿಸಿದ್ದೇವೆ. ಈ ಜಾಬ್ ಮೇಳ ಒಂದು ಸರಿ ಆಯಿತು ಅಂದರೆ ನನಗೇನು ಸಮಾಧಾನ ಅಂದರೆ, ನಮ್ಮ ಕ್ಷೇತ್ರದ ಒಂದು 500 ಹುಡುಗರಿಗಾದರೂ ಕೆಲಸ ಸಿಗುತ್ತೆ ಅನ್ನೋ ಧೈರ್ಯ ಇದೆ. 500 ಜನಕ್ಕೆ ಕೆಲಸ ಸಿಕ್ಕಿದ್ರೆ 500 ಕುಟುಂಬ ಸಬಲವಾಗುತ್ತೆ ಅನ್ನೋದೇ ಒಂದು ನನ್ನ ಉದ್ದೇಶ. ಆ ದೃಷ್ಟಿಯಲ್ಲಿ ಈ ಸರಿಯ ಜಾಬ್ ಮೇಳ ವಿಶೇಷ ಏನಂದರೆ, ಮಳೆಗಾಲದಲ್ಲಿ ಇದು ಕಳೆದ ಜಾಬ್ ಮೇಳ ನಾನು ಜನವರಿಯಲ್ಲಿ ಮಾಡಿದ್ದು. ಈ ಸರಿ ಡಿಗ್ರಿ ಆದ ಕೂಡಲೇ ಯಾಕೆ ಮಾಡಲಿಕ್ಕೆ ಅಂದರೆ, ಡಿಗ್ರಿ ಆದ ಕೂಡಲೇ ಭಾಳ ಜನ ಮಕ್ಕಳಿಗೆ ನಾವು ಏನು ಮಾಡೋದು ಅಂತ ಗೊತ್ತಿಲ್ಲ. ವಿಶೇಷವಾಗಿ ಹೆಣ್ಣುಮಕ್ಕಳು. ಗಂಡು ಮಕ್ಕಳು ಎಲ್ಲಾದರೂ ಸಾಧಾರಣ ಕೆಲಸಕ್ಕಾದರೂ ಹೋಗಿರ್ತಾರೆ. ಹೆಣ್ಣುಮಕ್ಕಳಿಗೆ ಇಲ್ಲಿ ನಮ್ಮ ತೋಟದಲ್ಲೂ ಕೆಲಸ ಮಾಡಲಿಕ್ಕಾಗಲ್ಲ, ಅವ್ರ ಜಮೀನಲ್ಲೂ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಮನೆ ಒಂಥರ ಕಾಣೆ ಆಗಿಬಿಡುತ್ತೆ. ಅದು ಆಗಬಾರ್ದು. ಅವರಿಗೆ ಮನೋಸ್ಥೈರ್ಯ ತುಂಬುವ ಒಂದು ಜಾಬ್ ಮೇಳನ ಶೃಂಗೇರಿಲಿ 23ನೇ ತಾರೀಕು ಇದೇ ಬರುವ ಶನಿವಾರ JCBM ಕಾಲೇಜಲ್ಲಿ ಮಾಡ್ತೇವೆ. ಈಗಾಗಲೇ ಅದರಲ್ಲಿ ಒಂದು 312 ಜನ ರಿಜಿಸ್ಟ್ರೇಷನ್ ಆಗಿದೆ. ಸ್ಪಾಟಲ್ಲಿ ನನ್ನ ಲೆಕ್ಕದಲ್ಲಿ ಕಳೆದ ಸಾರಿ ಇನ್ನೂ 8 ದಿನ ಇದೆ. ಕಡಿಮೆ ಅಂದ್ರೇನು, ಆನ್ಲೈನ್ ರಿಜಿಸ್ಟ್ರೇಷನ್ನು ಒಂದು 500 ಬರ್ಬೋದು, ಮತ್ತು ಡೈರೆಕ್ಟ್ ಎಂಟ್ರಿ 1000 ಬರ್ಬೋದು ಅಂತ ಒಂದು ನಮ್ಮ ನಂಬಿಕೆ ಇದೆ. ಈ ಜಾಬ್ ಮೇಳನ ನಮ್ಮ ಉದ್ಯೋಗದಾತ ಫೌಂಡೇಶನ್ ಅಂತ ಬೆಂಗಳೂರಿನ 5 ಜಾಬ್ ಮೇಳಗಳನ್ನು ಒಬ್ಬರೇ ಮಾಡಿದ್ದಾರೆ. ಉದ್ಯೋಗದಾತ ಫೌಂಡೇಶನ್ನ ರುಕ್ಮಾಂಗದ ಅಂತೇಳಿ ಅವ್ರು ಬರಬೇಕಿತ್ತು, ಅಂದರೆ 3 ಗಂಟೆ ಹೇಳಿದ್ದು ಅವರಿಗೆ. ಅವರು ಬರ್ತಾ ಇದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವರಲ್ಲಿ ಸುಮಾರು ಒಂದು 150 ಇಂಡಸ್ಟ್ರಿಗಳ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇದೆ. ಹಾಗೆ ನನಗೆ ಇರುವಂಥ ಕಾಂಟ್ಯಾಕ್ಟ್ಸಲ್ಲಿ ಚೇಂಬರ್ ಆಫ್ ಕಾಮರ್ಸಿನ ಸುಮಾರು 8 ಇಂಡಸ್ಟ್ರಿಗಳು ಈಗ ಬರ್ತವೆ. ಈ ಉದ್ಯೋಗದಾತ ಮತ್ತು JCBM ಮತ್ತು ಅಮ್ಮ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ನಾನಾದರೂ ನಿಮಗೆ ಕೇಳೋದು, ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲಿದ್ದೀರೋ, ಅಥವಾ ಈ ಊರು ಬಿಟ್ಟು ಈಗ ನೀವು ಬೇರೆ ಕಡೆ ಎಲ್ಲಾದರೂ ನೀವು ಕೆಲಸ ಮಾಡ್ತಿದ್ರೇನು, ನಿಮ್ಮ ವಿದ್ಯಾರ್ಥಿಗೆ ಆಗುವಂಥ ಮ್ಯಾಚ್ ಆಗುವಂಥ ಯಾವುದಾದ್ರು ಕಂಪನಿ ಇದ್ದರೆ ಅದಕ್ಕೆ ನೀವು ಇಂಟರ್ವ್ಯೂನಲ್ಲಿ ಅಟೆಂಡ್ ಮಾಡಿ.
ಅಟೆಂಡ್ ಮಾಡಿದ್ರೆ ನಿಮಗೆ ಮತ್ತೊಂದಿರುತ್ತೆ. ಎರಡನೇದು ಏನಂತೇಳಿ ಜಾಬ್ ಮೇಳ ಅಂತ ಹೇಳಿದಾಗ ಭಾಳ ಜನ ವಿದ್ಯಾರ್ಥಿಗಳಮ್ಮ ಏನು ಫ್ರೆಶರ್ ಅಂತ ಹೇಳ್ತೀವಿ, ಅವರಿಗೆ ಇಂಟ್ರ್ಯೂನಲ್ಲಿ ಫೇಸ್ ಮಾಡಲಿಕ್ಕೆ ಗೊತ್ತಿರಲ್ಲ. ಆ ಇಂಟ್ರ್ಯೂನಲ್ಲಿ ಫೇಸ್ ಮಾಡಲಿಕ್ಕೆ ಒಂದು ಯಾವ ರೀತಿ ಕ್ವಶನಿಗೆ ಆನ್ಸರ್ ಮಾಡಬೇಕು, ಯಾವ ಕಂಪನಿಗೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ. ಅದಕ್ಕೆ 20ನೇ ತಾರೀಕು JCBM ಕಾಲೇಜಲ್ಲಿ ಯಾರು ಇವತ್ತು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ತೀರಾ ಅವರಿಗೆ ಟ್ರೈನಿಂಗ್, ಒಂದು ಇಂಟ್ರ್ಯೂ ಫೇಸ್ ಮಾಡುವಂಥ ಟ್ರೈನಿಂಗ್ ಮಾಡ್ತೇವೆ. ಅದು ಯಾರಾದರೂ ಆಗಿರ್ಬೋದು, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಒಂದು ಯಾಕಂದರೆ ಇಂಟ್ರ್ಯೂ ಕೆಲವು ಸರಿ ಹೋದಾಗ ಅವ್ರು ಕೇಳುವ ಕ್ವಶನ್ಗಳು ಯಾವ ಥರ ಬರುತ್ತೆ ಹೆದರ್ಕೊಂಡೇ ಇಂಟ್ರ್ಯೂ ಫೇಸ್ ಮಾಡ್ತಾರೆ. ಒಂದು ಮಾಕ್ ಪಾರ್ಲಿಮೆಂಟ್ ಇದೆ, ಮಾಕ್ ಇಂಟ್ರ್ಯೂ ಒಂದು ಇದನ್ನು ಮಾಡ್ತೀವಿ. ಆ ಮಾಕ್ ಇಂಟ್ರ್ಯೂ ಒಂದು ಇದರಲ್ಲಿ ಪ್ಯಾನಲಲ್ಲಿ ಏನಿರುತ್ತೆ, ನಾವು ಯಾವ ರೀತಿ ಅಟೆಂಡ್ ಮಾಡಬೇಕಂತ ಮತ್ತು ಅವರಿಗೆ ಮನೋಸ್ಥೈರ್ಯ ತುಂಬುವ ಒಂದು ಕಾರ್ಯವನ್ನು ಸಹ ಅಮ್ಮ ಫೌಂಡೇಶನ್ 20ನೇ ತಾರೀಕು ಮಾಡುತ್ತೆ. ಅದಕ್ಕೆ ಎಕ್ಸ್ಪರ್ಟ್ಸೇ ಇದ್ದಾರೆ. ನಾವೆಲ್ಲರೂ ಏನು ಮಾಡ್ತಿದ್ದೀವಿ ಅಂದರೆ, ಯಾರು ಎಕ್ಸ್ಪರ್ಟ್ ಟ್ರೈನರ್ಸ್ ಇರ್ತಾರೆ ಅವರು ಬಂದು ಈ ಇಂಟ್ರ್ಯೂನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಟ್ರೈನ್ ಮಾಡ್ತಾರೆ. ಆಗ 23ನೇ ತಾರೀಕಿಗೆ ಅವರಿಗೆ ಅದನ್ನು ಅಟೆಂಡ್ ಮಾಡಲಿಕ್ಕಾಗತ್ತೆ. ಈ ಕಾರ್ಯಕ್ರಮನ ಉದ್ಘಾಟನೆನ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭಾ ಸದಸ್ಯರು ಮಾಡ್ತಾರೆ. KN ನರಸಿಂಹಮೂರ್ತಿ ಕಾಸ್ಯ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ಮೈಸೂರು FKCCಯ ಇನ್ನೊಬ್ಬರು ರಾಜೇಶ್ ಅನ್ನೋರನ್ನು ಸಹ ಕರೆದಿದ್ದೀವಿ. ಯಾಕೆ ಅಂದರೆ ಅವರವರ ಇಂಡಸ್ಟ್ರಿನಲ್ಲಿ ಒಂದು 10 ಜನಕ್ಕೆ ಕೆಲಸ ಕೊಟ್ಟರೇನೂ ನಮಗೆ ಉದ್ಯೋಗ ಸಿಗುತ್ತೆ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಆದ್ದರಿಂದ ಈ ಕಾರ್ಯಕ್ರಮನ 3 ತಾಲೂಕು, ಇದೇನೆಂದರೆ ಒಂದೇ ತಾಲೂಕಲ್ಲ, ಕೊಪ್ಪ, ಶೃಂಗೇರಿ, NR-ಪುರ ಹಾಗೆ ಖಾಂಡ್ಯದಲ್ಲಿ ನಮಗೆ ಸುಮಾರು 20,000 ಜನ ಇರುವಂಥ ಕ್ಷೇತ್ರ ಅದು. ಅದಕ್ಕೆ ಖಾಂಡ್ಯ ಚಿಕ್ಕಮಗಳೂರು ಜಿಲ್ಲೆ ಆದ್ರೇನು ಚಿಕ್ಕಮಗಳೂರು ತಾಲೂಕು ಸೇರಿ ಇದಕ್ಕೆ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡ್ತೇವೆ. ಅದರ ಅರ್ಥ ಈಗಾಗಲೇ ಶಿವಮೊಗ್ಗದಿಂದ ಅಪ್ಲೈ ಮಾಡಿದ್ದಾರೆ, ತೀರ್ಥಹಳ್ಳಿಯಿಂದ ಅಪ್ಲೈ ಮಾಡಿದ್ದಾರೆ, ಶಿವಮೊಗ್ಗ ಜಿಲ್ಲೆಯೂ ಅಪ್ಲೈ ಮಾಡಿದ್ದಾರೆ. ಎಲ್ಲಿಂದಾದರೂ ಅಪ್ಲೈ ಮಾಡ್ಬೋದು. ಅವ್ರು ಯಾರು ಅಪ್ಲೈ ಮಾಡಿದ್ರೂ ಅವರ ವಿದ್ಯಾರ್ಹತೆಗೆ ಅನುಕೂಲವಾಗುವ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು 150 ಜನಕ್ಕಾದರೆ ಸ್ಥಳದಲ್ಲಿ ಜಾಬ್ ಆಫರ್ ಲೆಟ್ರನ್ನು ಸಹ ಕೊಡ್ತಾರೆ. 150 ಜನಕ್ಕೆ ಆಫರ್ ಲೆಟ್ರ್ ಕೊಡುತ್ತೆ. ಒಂದು ಇದಿದೆ, ನನ್ನ ಲೆಕ್ಕದಲ್ಲಿ 500 ಜನ ಕೊಡಬೇಕು. 150 ಜನಕ್ಕಾದರೂ ಅವರ ಇದಕ್ಕೆ ಲಾಸ್ಟ್ ಟೈಮ್ ನಮಗೆ 800 ಆಫರ್ ಲೆಟ್ರ್ ಸ್ಪಾಟ್ ಕೊಟ್ಟು, ಆದರೆ ಅದನ್ನು ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ನಮಗೆ ಮುಖ್ಯ. ಅದರಿಂದ ಕಡಿಮೆ ಅಂದರೆ ಒಂದು 500 ಜನಕ್ಕೆ ಕೆಲಸ ಸಿಗುತ್ತೆ. ಸ್ಥಳದಲ್ಲಿ ಒಂದು 150 ಆದರೂ ಆಫರ್ ಲೆಟ್ರ್ ಸಿಕ್ಕೇ ಸಿಗುತ್ತೆ. ಅದೇ ನಮ್ಮ ಏನಾಗುತ್ತೆ ಗೊತ್ತಾ ನಿಮಗೆ ಅಭಿಷೇಕ್, ಈ ಜನಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಬಿಡ್ತೀವಲ್ಲ, ಇಷ್ಟೇ ಅನ್ನೋದನ್ನು ನಿಖರವಾಗಿ ಹೇಳಲಿಕ್ಕಲ್ಲ. ನನ್ನ ಲೆಕ್ಕದಲ್ಲಿ 1,500 ಜನ ಜಾಬ್ ಆಫರ್ ಲೆಟ್ರ್ ಅಲ್ಲಿ ಕೊಟ್ಟಿದ್ದರೆ, ಅದು ಅಲ್ಲದೆ ನಮಗೆ ಕೊಟ್ಟಿದ್ದೀವಿ. ಸುಮಾರು ಹುಡುಗರು ಈ ಸರಿ ನಾವು ಬರ್ತಾರೆ ಅದೇ ವಿಷಯ ಮಾತಾಡಲಿಕ್ಕೆ. ಜಾಬ್ ಆದವರು ಸಹ ಇದು ಸ್ವಾಭಾವಿಕ. ಏನು ಇಂಟರ್ನಲ್ಲಿ ಅವ್ರು ಫೇಸ್ ಮಾಡೋದು ಅಥವಾ ಅದಕ್ಕಿಂತ ಬೆಟರ್ ಅಪಾರ್ಚುನಿಟಿ ಇದ್ದರೆ ಹೋಗೋದು, ಇದು ಸ್ವಾಭಾವಿಕ. ಬಟ್ ಒಂದು ನನ್ನ ದೃಷ್ಟಿ, ನಾನು ಹುಡುಗರಿಗಾದರೆ ಹೇಳೋದಿಷ್ಟೇ, ಕೆಲಸ ಸಿಕ್ಕಿದ ಕೂಡಲೇ ಫಸ್ಟ್ ಸೇರ್ಕೊಂಬಿಡಿ. ಅನುಭವ ಅನ್ನೋದು ನೆಕ್ಸ್ಟ್ ಕೇಳ್ತಾರೆ. ಆಗೇನಾಗುತ್ತೆ, ಒಂದು ಅನುಭವದ ಇದು ಅವ್ರ ರೆಕಾರ್ಡಲ್ಲಿ ಬಂದುಬಿಡುತ್ತೆ. ಅದೇ ನಾನು ಎಲ್ರಿಗೂ ಹೇಳೋದು, ಕಡಿಮೆ ಸಂಬಳ ಹೆಚ್ಚು ಕಡಿಮೆ ಸಂಬಳ ಅಂತ ಹೇಳ್ಬೇಡಿ. ಕೆಲಸ ಸಿಕ್ಕಿದ ಕೂಡಲೇ ಸೇರ್ಕೊಂಬಿಡ್ಬೇಕು. ನೆಕ್ಸ್ಟ್ ಕಂಪನಿ ಕೇಳುತ್ತೆ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿದಾಗ ಇವನು ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಅದಕ್ಕೆ ಇದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೇನೆ. ಸರ್, ಈಗ ಹಿಂದೆ ಏನು 2022 ನೀವು ಉದ್ಯೋಗ ಮೇಳ ಮಾಡಿದ ಸಂದರ್ಭದಲ್ಲಿ ಅವರೇನಾದರೂ ಈಗ ನಾಡ್ದು ಏನು ನಡೆಯೋದು 23ನೇ ತಾರೀಕು ಅಲ್ಲಿ ಕೆಲಸದಲ್ಲಿ ಇರುವಂಥವ್ರು ಯಾರು ಬರ್ತಾರ ವಿಸಿಟ್ ಮಾಡಿ, ಅಥವಾ ಅವ್ರ ಒಪಿನಿಯನ್ ಹೇಳುವ ಕೆಲಸವನ್ನು ಒಪಿನಿಯನನ್ನು ಕರೀತಾ ಇದ್ದೀವಿ. ಅದು ಒಳ್ಳೆಯದದು. 2-3 ಜನ ಬರ್ತಾ ಇದ್ದಾರೆ. ಅವರು ನನ್ನೊಂದು ಪಬ್ಲಿಕ್ ಅಲ್ಲೇ ಸ್ಪೀಚ್ ಮಾಡ್ತಾರೆ. ಮತ್ತು ಇವಾಗ 3 ವರ್ಷ ಆಗಿದೆ. ಅವರು ಕೊಡ್ತೇನೆ. ಈಗ 3 ವರ್ಷ ಆಗಿದೆ. ತೋಳಿ ಇದನ್ನು ಓಪನ್ ಮಾಡಿ ತೋಳಿ ಸರ್, ಎಲ್ಲರೂ ತಿಳ್ಕೊಂಡು. ಈಗ 3 ವರ್ಷ ಆಗಿರೋದ್ರಿಂದ ಅವ್ರು ಸೀನಿಯರ್ಸ್ ಆಗಿಬಿಟ್ಟಿದ್ದಾರೆ. ಈಗ ಯಾವ ಕಂಪನಿಲಿ ಇರೋರು ಈಗ ಬಿಡುವಂಥ ಚಾನ್ಸಸ್ ಕಮ್ಮಿ.